back to my TRS vlogs. So my name is Ritu and his name is Tiru and Sneha. Okay guys, now we are going to Davatara. Guys, ನಾವು ಇವಾಗ ಸ್ನೇಲ್ಸ್ ಮಾಡ್ತಿದ್ದೀವಿ. ಸ್ನೇಲ್ಸ್ ಏನಂದರೆ ಅದು ಕಂಪಲ್ಸರಿ ಪ್ರತಿಯೊಬ್ಬ ಇಂಡಿಯನ್ ಸ್ಟೂಡೆಂಟ್ಸ್ ಮಾಡಿಸ್ಲೇಬೇಕು. ಅದು ರಷ್ಯನ್ ರೂಲ್ಸು. ಅದು ಮಾಡಿಸಿಲ್ಲ ಅಂದರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗಲ್ಲ ಇಲ್ಲಿ. ಸೊ ಅದಕ್ಕೆ ಹೋಗ್ತಿದ್ವಿ. ಸೊ ಗೈಸ್ ಲೆಟ್ಸ್ ಗೋ, ಕಮ್ ಆನ್ ಗಾಯ್ಸ್. ಈಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಇಲ್ಲೇ ಸ್ವಲ್ಪ ದೂರ ರೂಜ್ಬಾ ಅಂತ ಬಸ್ ಸ್ಟಾಪ್ ನೇಮು. ಲೆಟ್ಸ್ ಗೋ. ವಾಟರ್ ಮೆಲನ್ಸ್ ಎಲ್ಲ ಸಿಗುತ್ತೆ. ಅದು ಕೆಜಿ ಮಾಡಿಬಿಟ್ಟು ದುಡ್ಡು ಹೇಳ್ತಾರೆ ಅವರು. ತುಂಬ ಕಾಸ್ಟ್ಲಿ ಗೈಸ್. ಒಂದಕ್ಕೆ 200, 300, 700 ಸಿ. ತುಂಬ ಕಾಸ್ಟ್ಲಿ ಗೈಸ್. ಇಲ್ಲಿ ಒಂದು ಫ್ರೂಟ್ ತಗೊಳ್ಳೋದು ತುಂಬ ಕಷ್ಟಪಡ್ತೀವಿ. ಓಹೋ ಬಾರೋ ಅಪರೂಪದ ಬಳ್ಳಂದಿ ಬಾಬಾ ಬಂದೇನು. ಕಿಲೋಗ್ರಾಮ್ 1 ಗ್ರಾಮ್ ಬಂದ್ಬಿಟ್ಟು 100 ಗ್ರಾಮ್ ಬಂದ್ಬಿಟ್ಟು 50 ರೂಪಾಯಿ ಗಾಯ್ಸ್. ಇಲ್ಲಿ ತುಂಬ ಕಾಸ್ಟ್ಲಿ ಇದೆ. ಸುಮಾರು ಅಂದರೂ ಒಂದು 3 kg ಮೇಲೆ ಬರುತ್ತೆ. ಅದು ಒಂದು 300 ರೂಪಾಯಿ ಮೇಲೆ ಆಗುತ್ತೆ ಒಂದು ಕಲ್ಲಂಗಡಿಗೆ. ಇಂಡಿಯಾದಲ್ಲಾಗಿದ್ದರೆ ಒಂದು 50 ರೂಪೀಸ್ ಆದರೆ ಒಂದು ಕಲ್ಲಂಗಡಿ ಫುಲ್ ಬಂದ್ಬಿಡೋದು. ಇಲ್ಲಿ ಅಷ್ಟೊಂದು ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕು ಗಾಯ್ಸ್. ಇಲ್ಲಿ ಎಲ್ಲ ನೋಡಿ ಈ ಥರ ಸಿಗ್ನಲ್, ಅಲ್ಲಿ ಸಿಗ್ನಲ್ ಬಿದ್ದಿದೆ ನೋಡ್ರಿ. ಇದೇನು ಬಿಸಿಲಲ್ಲಿ ನಿಂತ್ಬಿಟ್ಟು ಕರ್ಗಾಗ್ತಾರಂತೆ. ಅದು ಸಂಬಂಧ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ನಿಂತ್ಕೊಂಡಿದ್ದಾನೆ. ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ 21 ಬಸ್ ನಂಬರ್ 21 ನೋಡಿ ಗಾಯ್ಸ್ ಕುಂತಿದ್ದಾರೆ. ಇಲ್ಲಿ ಪರ್ ಹೆಡ್ 30 ರೂಪೀಸ್ ಕೊಡ್ಬೇಕು ನಾವು. ಗಾಯ್ಸ್ ನೋಡಿ ಬಸ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಬಸ್ ನಿಂತಿದೆ. ಇದೆ ನೋಡಿ. ಇಲ್ಲಿ 28 ಡಿಗ್ರಿ ಐತಿ ಇವತ್ತು. ತುಂಬ ಶಕೆ ಆಗೋಯ್ತು ಗಾಯ್ಸ್ ನಮಗೆ. ಗಾಯ್ಸ್ ನಮ್ಮ ಸ್ಟಾಪ್ ಬಂತು. ಇವಾಗ ಇಳಿಸಿದ್ದೀವಿ. ಸ್ಟಾಪ್ ಹಿಡಿಬೇಕಂತ ನಾಸ್ತು ನೋಕಿಯ ಪಜಲ್ ಅನ್ಬೇಕಾಯ್ತು. ಅವಾಗ ಅವ್ರು ನಿಲ್ಲಿಸ್ತಾರೆ. ಇಲ್ಲೇ ಇದೆ ಸ್ನೇಲ್ಸ್ ಮಾಡಿಸ್ಬೇಕು ನಾವು. ಇಲ್ಲೇ ಇದೆ ಗಾಯ್ಸ್ ದವತರ ಸಂತರ್ಕೆ ಅಂತ. ಇದರಲ್ಲಿ ಹೋಗ್ಬಿಟ್ಟು ಇವಾಗ ನಮ್ದು ಆಲ್ಮೋಸ್ಟ್ ಆಗಿದೆ. ಜಸ್ಟ್ ನಾವು ಬ್ಯಾಂಕ್ ಬಯೋಮೆಟ್ರಿಕ್ಸ್ ಇದೆಲ್ಲ ಮಾಡಿಸಿದ್ವಲ್ಲ, ಅದನ್ನು ಹೋಗಿ ಸಬ್ಮಿಟ್ ಮಾಡಬೇಕು. ಇನ್ನೊಂದು ಗಾಸಸ್ಲೋ ಅಂತಂತೇಳಿ ಆ್ಯಪ್ ಇರುತ್ತೆ, ಅದರಲ್ಲಿ ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಗಾಯ್ಸ್. ಇಷ್ಟಾದರೆ ನಮ್ಮ ಸ್ನೇಲ್ಸ್ ಕಂಪ್ಲೀಟ್ ಆಯಿತು. ಗಾಯ್ಸ್ ಇಲ್ಲಿ ಬಂದು ಇಲ್ಲಿ ಟೋಕನ್ ತಗೋಬೇಕಿಲ್ಲಿ. ಅಂದರೆ 3 ಅಂದರೆ 2ನಾ 3ನಾ ಅಂತ ಕೇಳ್ತಿದ್ದಾರೆ. ಎಷ್ಟು ನೋಡೋಣ ಬನ್ನಿ. ಟಿಕೆಟ್ಸು ನನ್ನ ಟಿಕೆಟ್ ಕೊಡ್ರಿ ನನಗೊಂದು. ಆಮೇಲೆ ನೋಡ್ರಿ ಟಿಕೆಟ್ಗೆ ನಾನು ಫಸ್ಟ್ ಅಂತ ಕಿತ್ತಾಡ್ತಿದ್ದಾರೆ ಇವರು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ನೋಡಿ ರಷ್ಯನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ಇಲ್ಲೆಲ್ಲ ವೇಟ್ ಮಾಡಬೇಕು. ನಂದು 69, ಇವ್ರದ್ದು 70, ಇವ್ರದ್ದು 60. ಯಾವಾಗ ಕಿತ್ಕೊಂಡು 62 ನೀನೇ ಕೊಟ್ಟಿದ್ದು. ನಾನು 69 ತೊಗೊಳೋದಿದೆ. ಸೊ ಇಂದು ಇರೋದು ಈಗ 20-30 ಇದೆ, 20-30 ಇನ್ನೂ 60 ತುಂಬ ಲೇಟ್ ಆಗುತ್ತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮತ್ತೆ ಹಾಸ್ಟೆಲ್ಗೆ ಹೋಗ್ತಿದ್ದೀವಿ. ಬಸ್ ಬಂತು ನಮ್ದು. ಇವಾಗ ಬಂದಿದ್ದ ಕೆಲಸ ಅಂತೂ ಏನೂ ಆಗಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಹೋಗ್ತಿದ್ದೀವಿ. ಮತ್ತೆ ನಾಳೆ ಎಷ್ಟು 12 ಬಾ ಅಂತ ಹೇಳಿದ್ದಾರೆ.
ಟಿಕೆಟ್ ಎಲ್ಲ ತೊಗೊಂಡಿದ್ವಿ ಗಾಯ್ಸ್. ಬಟ್ ತುಂಬ ಲೇಟ್ ಆಗುತ್ತೆ ಅಂತಂತೇಳಿ ಮತ್ತೆ ಬೇರೆ ಗೈಸ್ ಇವನ್ನ ಐಫೋನ್ ಆಗಲಿ ಆ್ಯಂಡ್ ವಾಚ್ ಆಗಲಿ ತೊಗೊಳ್ಳಿಲ್ಲ ಅಂದರೂ ಬಂದು ಸುಮ್ಮನೆ ನೋಡೋದು. ಪಾಪ ಹುಡುಗಿ ಟೈಮ್ ವೇಸ್ಟ್ ಮಾಡ್ಕೊಂಡು. ಅರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಏನದು ವಾಚ ಬೆಟ್ಟ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಆಗ್ತಿಲ್ಲ. ಸೊ ಗಾಯ್ಸ್ ಸ್ನೇಹ ಏನೋ ಕೆಲಸ ಆಯ್ತಂತ ಆಚೆ ಹೋದ್ಲು ಆ ಕಡೆ. ಸೊ ನಾವೀಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸೊ ಸಿಗೋಣ. ಬಾಯ್ ಬಾಯ್ ಕ್ಯೂಟೀಸ್.